ಸ್ನೇಹಿತರೆ ನಮಸ್ಕಾರ. ಮೊನ್ನೆ ನಾನು ರೀಸೆಂಟಾಗಿ ಹುಣ್ಮೆಗಂತ ಹೇಳ್ಬಿಟ್ಟು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ. ಉತ್ತರ ಕರ್ನಾಟಕದ ಧಾರ್ಮಿಕ ಕ್ಷೇತ್ರವಾದ ಅತ್ಯಂತ ಸುಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಿ ಸನ್ನಿಧಿಯಲ್ಲಿ ನಡೆಯುತ್ತಿದೆ ದಲ್ಲಾಳಿಗಳ ಹಾವಳಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಪವಿತ್ರ ಯಲ್ಲಮ್ಮ ಗುಡ್ಡದಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿಮೀರಿದೆ. ದರ್ಶನದ ಹೆಸರಿನಲ್ಲಿ ಭಕ್ತರನ್ನ ಲೂಟಿ ಮಾಡುತ್ತಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಬರ್ತಾನೆ, ಹೋಮ್ ಗಾರ್ಡ್ ಕೂಡ ದುಡ್ಡು ಇಸ್ಕೊಂಡು ಹೋಗ್ತಾನೆ. ದಯಮಾಡಿ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಸವದತ್ತಿ ತಾಲೂಕು ಆಡಳಿತ ಇದರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಇಲ್ಲ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ನಾವೇ ಜನಗಳು ಕಳಿಸ್ತೀವಿ. ದಯಮಾಡಿ ದೇವಸ್ಥಾನದ ಆಡಳಿತಗಾರರು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನಮ್ಮಿಂದ ವಿನಂತಿ. ದೇವಸ್ಥಾನಕ್ಕೆ ಬರುವ ಭಕ್ತರು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಪರದಾಡ್ತಾ ಇದ್ರೆ ಮಧ್ಯವರ್ತಿಗಳಿಗೆ 300ರಿಂದ 500 ರೂಪಾಯಿ ಹಣ ನೀಡಿದವರು ಯಾವುದೇ ಕ್ಯೂ ಇಲ್ಲದೆ ನೇರವಾಗಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ನೋಡಿ ಹೆಂಗಿಸ್ಕೊಂತಾರೆ ನೋಡಿ. ಹೋಮ್ ಗಾರ್ಡು ಅಲ್ರಿ, ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಹೋಮ್ ಗಾರ್ಡು ದುಡ್ಡಿನ ಆಮಿಷಕ್ಕೋಸ್ಕರ ಈ ಥರ. ದಯಮಾಡಿ ಇಲ್ಲಿ ಸವದತ್ತಿಯ ಪೊಲೀಸ್ ಇಲಾಖೆ ಇಂಥವರ ವಿರುದ್ಧ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸವದತ್ತಿ ಪಟ್ಟಣದ ಹೊರವಲಯದಲ್ಲಿರುವ ಈ ಕ್ಷೇತ್ರಕ್ಕೆ ದಿನನಿತ್ಯ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಸದ್ಯ ದೇವಸ್ಥಾನವು ಸರ್ಕಾರದ ಪ್ರಾಧಿಕಾರದಲ್ಲಿ ಇದ್ರೂ ಕೂಡ ಇಲ್ಲಿನ ದಲ್ಲಾಳಿಗಳಿಗೆ ಯಾವುದೇ ಕಡಿವಾಣ ಬಿದ್ದಿಲ್ಲ ಮತ್ತು ಇಲ್ಲಿನ ಅಧಿಕಾರಿಗಳು ಮಾತ್ರ ದಲ್ಲಾಳಿಗಳಿಗೆ ಯಾವುದೇ ತರ ಇದುವರೆಗೆ ಕ್ರಮ ಜರುಗಿಸಿಲ್ಲ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಗಳು ಜರುಗುತ್ತಾ ಇದ್ದು ಏನು ಮುಂದಾದರೂ ಇಲ್ಲಿನ ಅಧಿಕಾರಿಗಳು, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ದಲ್ಲಾಳಿಗಳಿಗೆ ಕಡಿವಾಣ ಹಾಕ್ತಾರಾ ಅಂತ ಕಾದು ನೋಡಬೇಕಾಗಿದೆ. ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ಕುಂತಿದೆ. ಆಗ ಈ ಪಶ್ಚಿಮ ದಿಕ್ಕಿನ ಭಾಗದಿಂದ ಕೆಲವು ಆ ಕಡೆ ಗೇಟ್ ಆ ಕಡೆ ಇರ್ತಕ್ಕಂಥ ಹೋಮ್ ಗಾರ್ಡು ಮತ್ತು ಈ ಕಡೆ ಇರ್ತಕ್ಕಂಥ ಹುಡುಗ, ಇವ್ರಿಬ್ಬರು ಕೆಲಸ ನೋಡಿ. ಈ ಹುಡುಗ ದುಡ್ಡಿಸ್ಕೊಳ್ಳೋದು, ಒಳಗಡೆ ಬಿಡೋದು ಆ ಹೋಮ್ ಗಾರ್ಡು. ಒಬ್ಬರಿಗೆ ತಲಾ 300 ರೂಪಾಯಿ.